ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಪ್ರಪಂಚದ ಅತಿದೊಡ್ಡ ಧರ್ಮವಾದ ಕ್ರೈಸ್ತ ಧರ್ಮದ ಒಳಪಂಗಡಗಳ ಬಗ್ಗೆ ನೋಡ್ತಾ ಹೋಗೋಣ. ಏಸು ಕ್ರಿಸ್ತರನ್ನ ನಂಬುವ ಕೋಟ್ಯಾಂತರ ಜನರಿದ್ರೂ ಅವರ ನಂಬಿಕೆಗಳು ಮತ್ತು ಆಚರಣೆಗಳಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಿವೆ. ಇಂದು ನಾವು ಕ್ರೈಸ್ತ ಧರ್ಮದ 3 ಪ್ರಮುಖ ಪಂಗಡಗಳಾದ ಕ್ಯಾಥೋಲಿಕ್, ಆರ್ಥೋಡಾಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಗಳ ಬಗ್ಗೆ ಆಳವಾಗಿ ನೋಡ್ತಾ ಹೋಗೋಣ. ಈ 3 ಪಂಗಡಗಳು ಹೇಗೆ ಹುಟ್ಟಿಕೊಂಡ್ವು, ಇವರ ನಡುವಿನ ಪ್ರಮುಖ ವ್ಯತ್ಯಾಸಗಳೇನು, ನಾಯಕತ್ವ, ಪೂಜಾ ವಿಧಾನಗಳು ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಇವು ಹೇಗೆ ಭಿನ್ನವಾಗಿವೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯಾಥೋಲಿಕ್. ಇದು ಕ್ರೈಸ್ತ ಧರ್ಮದ ಅತ್ಯಂತ ದೊಡ್ಡ ಪಂಗಡ. ರೋಮ್ನಲ್ಲಿರುವ ಪೋಪ್ರನ್ನು ತಮ್ಮ ಧರ್ಮ ಗುರುವಾಗಿ, ಇಡೀ ಚರ್ಚಿನ ಮುಖ್ಯಸ್ಥರಾಗಿ ಇವರನ್ನ ಪರಿಗಣಿಸಲಾಗುತ್ತೆ. ಕ್ಯಾಥೋಲಿಕ್ನ ಇತಿಹಾಸವು ಕ್ರೈಸ್ತ ಧರ್ಮದಷ್ಟೇ ಪ್ರಾಚೀನವಾಗಿದೆ. ಕ್ರೈಸ್ತ ಧರ್ಮವು ಏಸು ಕ್ರಿಸ್ತನ ಶಿಷ್ಯರ ಮೂಲಕ ಹರಡಿತು. ಏಸು ತನ್ನ ಶಿಷ್ಯನಾದ ಪೇತ್ರನನ್ನು ಚರ್ಚಿನ ಮುಖ್ಯಸ್ಥನನ್ನಾಗಿ ನೇಮಿಸಿದನು ಎಂದು ನಂಬಲಾಗಿದೆ. ರೋಮ್ನಲ್ಲಿ ಪೇತ್ರನು ಹುತಾತ್ಮನಾದ ನಂತರ ರೋಮ್ನ ಬಿಷಪ್ರನ್ನು ಪೇತ್ರನ ಉತ್ತರಾಧಿಕಾರಿಯಾಗಿ ಪರಿಗಣಿಸಲಾಯಿತು. ಕಾಲಾನಂತರ ಈ ರೋಮ್ನ ಬಿಷಪ್ರನ್ನೇ ಪೋಪ್ ಎಂದು ಕರೆಯಲಾಯಿತು. ಆರಂಭದಲ್ಲಿ ಕ್ರೈಸ್ತರು ರೋಮ್ ಸಾಮ್ರಾಜ್ಯದಲ್ಲಿ ಅನೇಕ ಹಿಂಸೆ ಮತ್ತು ಕಿರುಕುಳಗಳನ್ನು ಎದುರಿಸಿದರು. ಆದರೆ ಕ್ರಿಸ್ತಶಕ 313ರಲ್ಲಿ ಚಕ್ರವರ್ತಿ ಕಾನ್ಸ್ಟಂಟೈನ್ ಎಡಿಕ್ಟ್ ಆಫ್ ಮಿಲನ್ ಅನ್ನು ಜಾರಿಗೊಳಿಸಿ ಕ್ರೈಸ್ತ ಧರ್ಮವನ್ನು ಕಾನೂನುಬದ್ಧಗೊಳಿಸಿದನು. ಕ್ರಿಸ್ತಶಕ 380ರಲ್ಲಿ ಚಕ್ರವರ್ತಿ ಥಿಯಾಡೋಸಿಯಸ್ ಕ್ರೈಸ್ತ ಧರ್ಮವನ್ನು ರೋಮ್ ಸಾಮ್ರಾಜ್ಯದ ಅಧಿಕೃತ ಧರ್ಮವನ್ನಾಗಿ ಘೋಷಿಸಿದನು. ಈ ಬೆಳವಣಿಗೆಗಳು ಕ್ಯಾಥೋಲಿಕ್ ಚರ್ಚಿನ ಪ್ರಭಾವವನ್ನು ಹೆಚ್ಚಿಸಿದ್ವು. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಕ್ಯಾಥೋಲಿಕ್ ಚರ್ಚ್ ಯುರೋಪಿನಲ್ಲಿ ಒಂದು ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಶಕ್ತಿಯಾಗಿ ಬೆಳೀತು. ಪೋಪ್ಗಳು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವ ಬೀರಿದರು. ಈ ಅವಧಿಯಲ್ಲಿ ಮಠಗಳು, ವಿಶ್ವವಿದ್ಯಾನಿಲಯಗಳು ಮತ್ತು ಕಲೆಯನ್ನ ಚರ್ಚ್ ಪೋಷಿಸಿತು. ನಂತರ ಕ್ರಿಸ್ತಶಕ 1054ರಲ್ಲಿ ಕ್ರೈಸ್ತ ಧರ್ಮವು 2 ಮುಖ್ಯ ಪಂಗಡಗಳಾಗಿ ವಿಭಜನೆಯಾಯಿತು: ರೋಮ್ ಕ್ಯಾಥೋಲಿಕ್ ಚರ್ಚ್ ಮತ್ತು ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್. ಈ ವಿಭಜನೆಗೆ ಪೋಪ್ರ ಅಧಿಕಾರ ಮತ್ತು ಕೆಲವು ಧಾರ್ಮಿಕ ನಂಬಿಕೆಗಳಲ್ಲಿನ ಭಿನ್ನಾಭಿಪ್ರಾಯಗಳು ಕಾರಣವಾದವು. ಆರ್ಥೋಡಾಕ್ಸ್ ಪಂಗಡವು ಕ್ಯಾಥೋಲಿಕ್ ಚರ್ಚ್ನಿಂದ ಭಿನ್ನವಾಗಿದೆ. ಇವರು ಪೋಪ್ರ ಅಧಿಕಾರವನ್ನು ಒಪ್ಪುವುದಿಲ್ಲ. ಬೈಜಾಂಟಿಯನ್ ಮತ್ತು ಗ್ರೀಕ್ ಸಂಸ್ಕೃತಿಯ ಪ್ರಭಾವವು ಇವರ ನಂಬಿಕೆ ಮತ್ತು ಆಚರಣೆಗಳ ಮೇಲೆ ಬೀರಿದೆ. ಆರ್ಥೋಡಾಕ್ಸ್ ಕ್ರೈಸ್ತರ ಇತಿಹಾಸವು ಕ್ಯಾಥೋಲಿಕ್ ಚರ್ಚಿನ ಇತಿಹಾಸದಂತೆ ಆರಂಭವಾಗುತ್ತೆ. ಆದರೆ ಕಾಲಕ್ರಮೇಣ ಅವುಗಳ ನಡುವೆ ಪ್ರಮುಖ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕೊನೆಯಲ್ಲಿ ವಿಭಜನೆಯಾಯಿತು. ಆರ್ಥೋಡಾಕ್ಸ್ ಚರ್ಚ್ ಕ್ಯಾಥೋಲಿಕ್ ಚರ್ಚ್ನಂತೆಯೇ ಏಸು ಕ್ರಿಸ್ತನ ಶಿಷ್ಯರು ಸ್ಥಾಪಿಸಿದ ಚರ್ಚ್ಗಳ ಮೂಲದಿಂದ ಬಂದಿದೆ. ಏಸು ಕ್ರಿಸ್ತನ ನಂತರ ಕ್ರೈಸ್ತ ಧರ್ಮವು ಜೆರುಸಲೇಮ್, ಕಾನ್ಸ್ಟಂಟಿನೋಪಲ್, ಅಲೆಕ್ಸಾಂಡ್ರಿಯಾ, ಆಂಟಿಯಾಕ್ ಮತ್ತು ರೋಮ್ನಂತಹ ಪ್ರಮುಖ ನಗರಗಳಿಗೆ ವಿಸ್ತರಿಸಿತು. ಈ 5 ನಗರಗಳ ಬಿಷಪ್ಗಳು ಚರ್ಚಿನ ಪ್ರಮುಖ ನಾಯಕರಾಗಿದ್ದರು. ಕ್ರಿಸ್ತಶಕ 330ರಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟಿನೋಪಲ್ ನಗರವನ್ನು ತನ್ನ ಹೊಸ ರಾಜಧಾನಿಯನ್ನಾಗಿ ಮಾಡಿದನು. ಇದು ಪೂರ್ವ ರೋಮನ್ ಸಾಮ್ರಾಜ್ಯ ಅಥವಾ ಬೈಜಾಂಟಿಯನ್ ಸಾಮ್ರಾಜ್ಯ ಎಂದು ಕರೆಯಲ್ಪಡ್ತು. ಈ ಸಾಮ್ರಾಜ್ಯದಲ್ಲಿ ಗ್ರೀಕ್ ಸಂಸ್ಕೃತಿ ಮತ್ತು ಭಾಷೆ ಪ್ರಬಲವಾಗಿದ್ದು, ಇದರ ಪರಿಣಾಮವಾಗಿ ಕಾನ್ಸ್ಟಂಟಿನೋಪಲ್ನ ಬಿಷಪ್ಗೆ ಧಾರ್ಮಿಕ ಮತ್ತು ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಾಯಿತು. ನಂತರ ಕ್ರಿಸ್ತಶಕ 54ರಲ್ಲಿ ಕ್ಯಾಥೋಲಿಕ್ ಮತ್ತು ಆರ್ಥೋಡಾಕ್ಸ್ ಚರ್ಚ್ಗಳ ನಡುವೆ ಮಹತ್ವದ ವಿಭಜನೆ ನಡೆಯಿತು. ಇದಕ್ಕೆ ಹಲವಾರು ಕಾರಣಗಳಿದ್ವು. ರೋಮ್ನ ಪೋಪ್ ಇಡೀ ಚರ್ಚಿನ ಪ್ರಮುಖ ಮುಖ್ಯಸ್ಥ ಎಂದು ಕ್ಯಾಥೋಲಿಕ್ ಚರ್ಚ್ ನಂಬಿದ್ರೆ, ಆರ್ಥೋಡಾಕ್ಸ್ ಚರ್ಚ್ ಈ ಅಧಿಕಾರವನ್ನ ಒಪ್ಪಲಿಲ್ಲ. ಬದಲಿಗೆ ಎಲ್ಲ ಬಿಷಪ್ಗಳು ಸಮಾನರು ಮತ್ತು ಕೇವಲ ಮೊದಲನೆಯವರಲ್ಲಿ ಸಮಾನರು ಎಂದು ಕಾನ್ಸ್ಟಂಟಿನೋಪಲ್ನ ಪೆಟ್ರಿಯಾರ್ಕನ್ನ ಮಾತ್ರ ಗೌರವಿಸಿತು. ಪಿಲಿಯಕ್ ಕ್ಲಾಸ್ ಎಂದು ಕರೆಯಲ್ಪಡುವ ಪವಿತ್ರ ಆತ್ಮದ ಮೂಲದ ಬಗ್ಗೆ ಇರುವ ಭಿನ್ನಾಭಿಪ್ರಾಯಗಳು ವಿಭಜನೆಗೆ ಒಂದು ಪ್ರಮುಖ ಕಾರಣವಾಯಿತು. ವಿಭಜನೆಯ ನಂತರ ಪೂರ್ವದಲ್ಲಿನ ಚರ್ಚ್ಗಳು ತಮ್ಮದೇ ಆದ ಸ್ವತಂತ್ರ ರಾಷ್ಟ್ರೀಯ ಚರ್ಚ್ಗಳಾಗಿ ಬೆಳೆದವು. ಗ್ರೀಕ್, ರಷ್ಯನ್, ಸೈಬೀರಿಯನ್, ರೊಮೇನಿಯನ್ ಮತ್ತು ಇನ್ನಿತರ ಆರ್ಥೋಡಾಕ್ಸ್ ಚರ್ಚ್ಗಳು ಹೀಗೆ ಹುಟ್ಟಿಕೊಂಡವು. ಇವು ತಮ್ಮ ಆಚರಣೆ ಮತ್ತು ಭಾಷೆಯಲ್ಲಿ ಸ್ವಲ್ಪ ಭಿನ್ನತೆ ಹೊಂದಿದ್ರೂ ಮೂಲ ಸಿದ್ಧಾಂತಗಳಲ್ಲಿ ಒಂದೇ ಆಗಿದ್ವು. ಇವುಗಳನ್ನು ಈಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್ಗಳು ಎಂದು ಕರೆಯಲಾಗುತ್ತೆ. ಕಾನ್ಸ್ಟಂಟಿನೋಪಲ್ ಅನ್ನು ಒಟೋಮನ್ ಸಾಮ್ರಾಜ್ಯವು ವಶಪಡಿಸಿಕೊಂಡ ನಂತರ ಆರ್ಥೋಡಾಕ್ಸ್ ಚರ್ಚ್ ಅನೇಕ ಸವಾಲುಗಳನ್ನು ಎದುರಿಸಿತು. ಆದರೂ ಚರ್ಚ್ ತನ್ನ ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ಉಳಿಸಿಕೊಳ್ತು.
ಈ ಸಮಯದಲ್ಲಿ ಮಾಸ್ಕೋ ನಗರದ ಪ್ರಭಾವ ಹೆಚ್ಚಾಗಿ ರಷ್ಯನ್ ಆರ್ಥೋಡಾಕ್ಸ್ ಚರ್ಚ್ ದೊಡ್ಡ ಮತ್ತು ಪ್ರಬಲಶಾಲಿ ಆರ್ಥೋಡಾಕ್ಸ್ ಚರ್ಚ್ ಆಗಿ ಹೊರಹೊಮ್ಮಿತು. ಸಂಕ್ಷಿಪ್ತವಾಗಿ ಹೇಳೋದಾದರೆ ಆರ್ಥೋಡಾಕ್ಸ್ ಚರ್ಚ್ ಯೇಸುವಿನ ಆರಂಭಿಕ ಶಿಷ್ಯರಿಂದ ಬಂದ ಮೂಲ ಕ್ರೈಸ್ತ ಧರ್ಮವನ್ನು ಯಾವುದೇ ಪ್ರಮುಖ ಬದಲಾವಣೆಗಳಿಲ್ಲದೆ ಸಂರಕ್ಷಿಸಿಕೊಂಡು ಬಂದಿದೆ ಎಂದು ನಂಬಲಾಗಿದೆ. ಇದು ಕ್ಯಾಥೋಲಿಕ್ ಚರ್ಚ್ನಿಂದ ಬೇರ್ಪಟ್ಟ ನಂತರವೂ ತನ್ನ ವಿಶಿಷ್ಟ ಸಂಪ್ರದಾಯಗಳು, ಆಚರಣೆಗಳು ಮತ್ತು ದೇವಶಾಸ್ತ್ರವನ್ನು ಉಳಿಸಿಕೊಂಡಿದೆ. ಇನ್ನು ಪ್ರೊಟೆಸ್ಟೆಂಟ್ ಈ ಪಂಗಡವು 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಆರಂಭವಾದ ಸುಧಾರಣಾ ಚಳುವಳಿಯ ಪರಿಣಾಮವಾಗಿ ಹುಟ್ಟಿಕೊಳ್ತು. ಇವರು ಬೈಬಲನ್ನು ಮಾತ್ರ ನಂಬ್ತಾರೆ ಮತ್ತು ಚರ್ಚಿನ ಸಾಂಪ್ರದಾಯಿಕ ಆಚರಣೆಗಳನ್ನು ವಿರೋಧಿಸ್ತಾರೆ. ಪ್ರೊಟೆಸ್ಟೆಂಟ್ ಪಂಗಡದಲ್ಲಿ ಅನೇಕ ಸಣ್ಣ ಗುಂಪುಗಳು ಮತ್ತು ವಿಭಾಗಗಳಿವೆ. ಪ್ರೊಟೆಸ್ಟೆಂಟ್ ಕ್ರೈಸ್ತರ ಇತಿಹಾಸವು 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ನಡೆದ ಧಾರ್ಮಿಕ ಸುಧಾರಣಾ ಚಳುವಳಿಯೊಂದಿಗೆ ಆರಂಭವಾಯಿತು. ಇದನ್ನು ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಎಂದು ಕರೆಯಲಾಗುತ್ತೆ. ಪ್ರೊಟೆಸ್ಟೆಂಟ್ ಚಳುವಳಿಯ ಮುಖ್ಯ ಸೂತ್ರಧಾರಿ ಜರ್ಮನ್ ಸನ್ಯಾಸಿ ಮತ್ತು ದೇವತಾಶಾಸ್ತ್ರರಾದ ಮಾರ್ಟಿನ್ ಲೂಥರ್ ಅವರು 1517ರಲ್ಲಿ ವಿಟ್ಟೆನ್ಬರ್ಗ್ನ ಚರ್ಚಿನ ಬಾಗಿಲಿಗೆ ತಮ್ಮ 95 ಥೀಸಿಸ್ಗಳನ್ನು ಪ್ರಕಟಿಸಿ ಅಂಟಿಸಿದರು. ಈ ಥೀಸಿಸ್ಗಳಲ್ಲಿ ಅವರು ಕ್ಯಾಥೋಲಿಕ್ ಚರ್ಚಿನ ಕೆಲವು ಆಚರಣೆಗಳು ಮತ್ತು ಸಿದ್ಧಾಂತಗಳನ್ನು ಪ್ರಶ್ನಿಸಿದ್ರು. ವಿಶೇಷವಾಗಿ ಇಂಟೆಲಿಜೆನ್ಸ್ಗಳ ಮಾರಾಟವನ್ನು ವಿರೋಧಿಸಿದ್ರು. ಇಂಟೆಲಿಜೆನ್ಸ್ಗಳು ಎಂದರೆ ಜನರು ತಮ್ಮ ಪಾಪಗಳ ಕ್ಷಮೆಗಾಗಿ ಚರ್ಚಿಗೆ ಹಣವನ್ನು ಪಾವತಿಸುವುದು. ಲೂಥರ್ ಪ್ರಕಾರ ದೇವರ ಕ್ಷಮೆ ಮತ್ತು ಮುಕ್ತಿ ಕೇವಲ ನಂಬಿಕೆಯಿಂದ ಮಾತ್ರ ಸಾಧ್ಯ, ಹಣದಿಂದಲ್ಲ. ಪ್ರೊಟೆಸ್ಟೆಂಟ್ ಚಳುವಳಿಯು 3 ಪ್ರಮುಖ ತತ್ವಗಳನ್ನು ಆಧರಿಸಿದೆ. ಬೈಬಲ್ ಮಾತ್ರ ಎಂಬ ತತ್ವ. ಕ್ರೈಸ್ತ ಧರ್ಮದ ನಂಬಿಕೆಗಳು ಮತ್ತು ಬೋಧನೆಗಳಿಗೆ ಬೈಬಲ್ ಮಾತ್ರವೇ ಅಧಿಕೃತ ಮೂಲ. ಚರ್ಚ್ನ ಸಂಪ್ರದಾಯಗಳು ಮತ್ತು ಪೋಪ್ರ ಆದೇಶಗಳಲ್ಲ ಎಂದು ನಂಬ್ತಾರೆ. ಇನ್ನು ಎರಡನೆಯದ್ದು ನಂಬಿಕೆಯಿಂದ ಮಾತ್ರ ಎಂಬ ತತ್ವ. ಮೋಕ್ಷವು ದೇವರ ಕೃಪೆಯಿಂದ ಮತ್ತು ಯೇಸುವಿನ ಮೇಲಿನ ನಂಬಿಕೆಯಿಂದ ಮಾತ್ರ ಸಿಗುತ್ತದೆ, ಯಾವುದೇ ಒಳ್ಳೆಯ ಕಾರ್ಯಗಳು ಅಥವಾ ಆಚರಣೆಗಳಿಂದಲ್ಲ ಎಂದು ನಂಬ್ತಾರೆ. ಇನ್ನು ಮೂರನೆಯದ್ದು ಜನರು ನೇರವಾಗಿ ದೇವರೊಂದಿಗೆ ಸಂಬಂಧವನ್ನು ಹೊಂದಬಹುದು, ಅದಕ್ಕೆ ಪಾದ್ರಿಗಳು ಅಥವಾ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಎಂದು ನಂಬ್ತಾರೆ. ಮಾರ್ಟಿನ್ ಲೂಥರ್ ಅವರ ಸುಧಾರಣಾ ವಿಚಾರಗಳು ಕ್ಷಿಪ್ರವಾಗಿ ಯುರೋಪಿನಾದ್ಯಂತ ಹರಡಿತು. ಅನೇಕ ರಾಜರು ಮತ್ತು ಜನರು ಈ ಸುಧಾರಣಾ ವಿಚಾರಗಳನ್ನು ಬೆಂಬಲಿಸಿದರು. ಪ್ರೊಟೆಸ್ಟೆಂಟ್ ಸುಧಾರಣೆಯು ಯುರೋಪಿನಾದ್ಯಂತ ಒಂದು ಮಹತ್ವದ ಬದಲಾವಣೆಯನ್ನು ತಂದಿತ್ತು. ಇದು ಧಾರ್ಮಿಕ ಯುದ್ಧಗಳಿಗೆ ಕಾರಣವಾಯಿತು, ಆದರೆ ಅದೇ ಸಮಯದಲ್ಲಿ ಆಧುನಿಕ ರಾಷ್ಟ್ರಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಪರಿಕಲ್ಪನೆಗಳ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತು. ಪ್ರೊಟೆಸ್ಟೆಂಟರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ರಿಂದ ಸಾಕ್ಷರತೆ ಹೆಚ್ಚಾಯಿತು ಮತ್ತು ಬೈಬಲನ್ನು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರಿಸುವ ಮೂಲಕ ಸಾಮಾನ್ಯ ಜನರಿಗೆ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಸುಲಭಗೊಳಿಸಿದರು. ಹೀಗೆ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಇತಿಹಾಸವು ಕ್ಯಾಥೋಲಿಕ್ ಚರ್ಚಿನಿಂದ ಬೇರ್ಪಟ್ಟು ಬೈಬಲ್ ಆಧಾರಿತ ನಂಬಿಕೆ ಮತ್ತು ವೈಯಕ್ತಿಕ ವಿಶ್ವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಚಳುವಳಿಯ ಕಥೆಯಾಗಿದೆ. ಇದು ಇಂದು ಪ್ರಪಂಚದಲ್ಲಿ ಅನೇಕ ವಿಭಾಗಗಳು ಮತ್ತು ಪಂಗಡಗಳಾಗಿ ಹರಡಿಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.